ಹಾಯ್ ಫ್ರೆಂಡ್ಸ್, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಸರಿ, ಅಟೆಂಡೆನ್ಸ್ ಎಲ್ಲ ತಗೊಂಡಾಯ್ತು. ಸರಿ, ಫಸ್ಟ್ ಏನಲ್ವಾ, ಹಿಂಗೆ ಸಿಂಪಲ್ ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ ಮಕ್ಕಳೇ? ಸರಿ, ಆಗಿದ್ರೆ ಟೆಲಿಫೋನ್ ಕಂಡಿಡ್ದಿದ್ದು ಯಾರು? ಟೀಚರ್ ನಾನು ಹೇಳ್ತೀನಿ ಟೀಚರ್, ನಾನು ಹೇಳ್ತೀನಿ. ಆಯ್ತು ಹೇಳು. ಅದು ನಾನೇ ಟೀಚರ್. ನಮ್ಮ ಮನೇಲಿ 2 ದಿನದಿಂದ ಟೆಲಿಫೋನು ಕಾಳ್ದೋಗಿತ್ತು, ನಾನೇ ಹುಡುಕಿದ್ದು. ಇವ್ರ ಹತ್ರ ಹಿಂಗೆ ಕೇಳಿದ್ರೆ ಆಗಲ್ಲ. ಸರಿ, ಇನ್ನೊಂದು ಕ್ವಶನ್ ಕೇಳಿ ನೋಡೋಣ. ಗೊರಕೆ ಹೊಡ್ಕೊಂಡು ನಿದ್ದೆ ಮಾಡೋಂಥ ಜೀವಿ ಯಾವುದು? ಮಕ್ಕಳ ಇವು ನಾನೇ ಒಂದು ಕೇಳಿದ್ರೆ ತಲೆ ಬುಡ ಇಲ್ಲದೆ ಉತ್ತರ ಕೊಡ್ತಾರಲ್ಲಪ್ಪ. ಬಂದು ಸರಿಯಾಗಿ ತಗ್ಲಾಕೊಂಡೆ ಅನ್ಸುತ್ತೆ ಇವ್ರ ಹತ್ರ. ಏನು ಮಾಡೋದೀಗ? ಸರಿ, ಈ ಥರ ಕ್ವಶನ್ ಕೇಳಿದ್ರೆ ಅವ್ರಿಗೂ ಆನ್ಸರ್ ಗೊತ್ತಿರಲ್ಲ, ಅದಕ್ಕೆ ಏನೋ ಒಂದು ಹೇಳ್ತಾರೆ. ಬೇರೆ ಥರ ಕೇಳೋಣ ಬಿಡು. ಸರಿ ಮಕ್ಕಳ, ಈ ಥರ ಕ್ವಶನ್ ಬೇಡ. ಈ ಥರ ಕ್ವಶನ್ ನಿಮಗೂ ಅರ್ಥ ಆಗದೆ ಆನ್ಸರು ಏನೇನೋ ಹೇಳ್ತಾ ಇದ್ದೀರಾ. ನಾನು ಬೇರೆ ಥರ ಕ್ವಶನ್ ಕೇಳ್ತೀನಿ. ದೊಡ್ಡವರಾದ್ಮೇಲೆ ಯಾವ ಥರ ಆಗ್ಬೇಕಂತಿದ್ದೀರಾ? ಏನು ಕೆಲಸ ಸೇರಬೇಕು ಅಂತ ಇದ್ದೀರಾ? ಯಾರ ಥರ ಆಗಬೇಕು ಅಂತ ಇದ್ದೀರಾ? ಒಬ್ಬೊಬ್ಬರೇ ಹೇಳ್ತೀರಾ? ನಾನು ಫಸ್ಟ್ ಹೇಳ್ತೀನಿ. ಸರಿ, ಹೇಳಪ್ಪ. ಟೀಚರ್, ದೊಡ್ಡವನಾದ್ಮೇಲೆ ನಮ್ಮ ಅಪ್ಪನ ಥರ ಆಗ್ಬೇಕಂತ ಇದ್ದೀನಿ ಟೀಚರ್. ಹೌದಾ? ನಿಮ್ಮಪ್ಪ ಏನು ಮಾಡ್ತಿದ್ದಾರೆ? ನಮ್ಮಪ್ಪ ನಮ್ಮ ತಾತನಿಗೆ ಮಗ ಆಗಿದ್ದಾರೆ. ಅಯ್ಯೋ ಏನು ಗೊತ್ತಿಲ್ಲ. ಇವನ್ ಕೇಳೋ ಬದಲು ಸುಮ್ಮನೆ ಇರೋದೇ ಮೇಲು. ಕೂತ್ಕೊಳ್ಳಪ್ಪ, ಸಾಕು. ಟೀಚರ್ ಇವಾಗ ನಾನು ಹೇಳ್ತೀನಿ ಟೀಚರ್. ಬೇಡಪ್ಪ ಬೇಡ, ಸಾಕು. ಇನ್ನು ಎಷ್ಟು ಟೈಮ್ ಇದೆ ಬೆಲ್ಲೊಡಿಯಕ್ಕೆ? ಅಯ್ಯೋ, ಇನ್ನು 10 ನಿಮಿಷನಾ? ಯಪ್ಪ, ನನಗೆ ಈಗಲೇ ತಲೆ ಸುತ್ತಿದೆ ಇವ್ರ ಆನ್ಸರ್ ಕೇಳಿ.